ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಿದೆ ಅನ್ನೋ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದ್ರು. ಆಡಿಯೋ ವೈರಲ್ ಆದ ಬಳಿಕ ಆ ಮಾತುಗಳು ನನ್ನದೇ ಅಂತ ಹೇಳಿದ್ರು. ಇದೀಗ ತಮ್ಮದೇ ಕ್ಷೇತ್ರದಲ್ಲಿ ಮನಿ ಕೊಟ್ರೆ ಮನೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೂ ಕಾಂಗ್ರೆಸ್ ಮಾತ್ರ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ತೋಳು ತಟ್ತಿದೆ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು ನನ್ನ ಧ್ವನಿ. ಅವೆಲ್ಲ ಸುಮ್ಮನೆ ಸುಳ್ಳು, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ. ಕಾಂಗ್ರೆಸ್ನಲ್ಲೇ ಸ್ಫೋಟವಾಗ್ತಿದೆ ಭ್ರಷ್ಟಾಚಾರ ವ್ಯವಸ್ಥೆ. ಲಂಚಾವತಾರದ ಹೇಳಿಕೆ ಬೆನ್ನಲ್ಲೇ ಸತ್ಯದರ್ಶನ. ಕಾಂಗ್ರೆಸ್ ಸರ್ಕಾರದ ವಸತಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗ್ತಿದೆ ಅನ್ನೋದಕ್ಕೆ ಬಿಆರ್ ಪಾಟೀಲ್ ಮಾತುಗಳೇ ಸಾಕ್ಷಿಯಾಗಿದ್ದವು. ಆ ಬಳಿಕ ಆಡಿಯೋ ಸತ್ಯ ಹೇಳಿತ್ತು. ಆಮೇಲೆ ನಾನೇ ಮಾತನಾಡಿದ್ದು, ಇದ್ದಿದ್ದನ್ನೇ ಹೇಳಿದ್ದೀನಿ, ಸಿಎಂ ಕರೆದ್ರೆ ಹೋಗಿ ಸ್ಪಷ್ಟನೆ ಕೊಡ್ತೇನೆ ಅಂದಿದ್ರು ಬಿಆರ್ ಪಾಟೀಲ್. ಈಗ ನೋಡಿದ್ರೆ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮನೆಗಾಗಿ ಹಣ ವಸೂಲಿ ಮಾಡಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಬಿಆರ್ ಪಾಟೀಲ್ ಸ್ವಕ್ಷೇತ್ರ ಆಳಂದ ತಾಲೂಕಿನ ಜಳಕೀಕೆ ಗ್ರಾಮದ ಜನರೇ ನೇರವಾಗಿ ಆರೋಪ ಮಾಡಿದ್ದಾರೆ. ಮನೆ ಹಂಚಿಕೆಗಾಗಿ 15 ರಿಂದ 25 ಸಾವಿರ ಲಂಚ ಕೇಳ್ತಾರೆ ಅಂತ ಒಬ್ರು, 10,000 ಹಣವನ್ನ ಪಿಡಿಒ ಈಸ್ಕೊಂಡಿದ್ದಾನೆ ಅಂತ ಇನ್ನೊಬ್ರು. ನೇರವಾಗಿ ಕಬಲಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಪಿಡಿಒ ಹಾಗೂ ಸದಸ್ಯರ ಮೇಲೆ ಜನ ಆರೋಪಿಸಿದ್ರು. ಮನೆ ಕೊಡಿ, ಇಲ್ಲ ಅಂದ್ರೆ ಲಂಚ ತಗೊಂಡ ಹಣ ವಾಪಸ್ ಕೊಡಿ ಅಂತ ಗಲಾಟೆ ಮಾಡಿದ್ರು. ನಮಗ ಮನಿ ಇಲ್ರಿ, ಈಗ ಮನಿ ಮಾಡ್ತೇವ, 15,000 ರೊಕ್ಕ ಕೊಟ್ಟಿದ್ದೇವ್ರಿ. ಎಸ್ಸಿದವರಿಗೆ 20-25 ಸಾವಿರ ರೂಪಾಯಿ ತೊಗೊಂಡ್ರ, ಜನರಲ್ದವ್ರಿಗೆ 15-20 ಸಾವಿರ ತೊಗೊಂಡವ್ರು. ಯಾರು ರೊಕ್ಕ ಕೊಟ್ರ ಅವ್ರಿಗೆ ಮನಿ ಕೊಟ್ರ. ಇಲ್ಲಿ ಒಂದು ಫ್ಯಾಮಿಲಿಗೆ 25 ಸಾವಿರ ರೂಪಾಯಿ ತೊಗೊಂಡ್ರ, ಯಾರು ರೊಕ್ಕ ಕೊಟ್ರ ಅವ್ರದೇ ಮನಿ ನೋಂದಣಿ ಮಾಡ್ಕೊಂಡು ತಂದು ಕೊಡ್ತಾರೆ ಇವರು. ಎಸ್ಸಿ ಸಮುದಾಯದ ಕೆಟಗರಿಗೆ 25,000 ಹಾಗೂ ಜನರಲ್ ಅವರಿಂದ 15 ರಿಂದ 20 ಸಾವಿರ ಹಣ ತಗೊಂಡಿದ್ದಾರಂತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇದೆಲ್ಲ ಸುಳ್ಳು ಎಂದು ಸಮರ್ಥನೆ ಮಾಡಿಕೊಳ್ಳುವ ಯತ್ನ ಮಾಡಿದೆ. ಆದರೆ ನಾನು ಸಚಿವರ ಮೇಲೆ ಆರೋಪ ಮಾಡಿಲ್ಲ, ಅಧಿಕಾರಿಗಳು ಹಣ ಪಡೆದಿದ್ದಾರೆ ಎಂದು ಪುನರುಚ್ಚಾರ ಮಾಡಿದ್ದಾರೆ ಪಾಟೀಲ್. ಯಾವ ಒಬ್ಬ ವ್ಯಕ್ತಿ ಹೆಸರು ತಗೊಂಡಿಲ್ಲ. ಸರ್ಫರಾಜ್ ಪ್ರೈವೇಟ್ ಸೆಕ್ರೆಟರಿ, ನಮ್ಮ ಹೌಸಿಂಗ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಮಾತಾಡಿದ್ದೀನಿ. ಅದು ಯಾರು, ನಾನು ಮಿನಿಸ್ಟರ್ಗೆ ಆರೋಪ ಮಾಡಿದ್ದೀನಾ? ನಿಮ್ಮ ಆಫೀಸಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅಂತ ಹೇಳಿದ್ದೀನಿ. ಮತ್ತೆ ತನಿಖೆ ಆಗಲಿ. ಅದು ಹೆಂಗ್ರಿ, ಎಲ್ಲಿ ಅವೆಲ್ಲ ಸುಮ್ಮನೆ ಸುಳ್ಳು, ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದಾರೆ, ಆ ಥರ ಆಗಿಲ್ಲ. ಪಾಪ ಬಿಆರ್ ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ, ನಂಗೆ ಗೊತ್ತಿಲ್ಲ. ನಾನು ಅವ್ರ ಮಾತಾಡ್ತೀನಿ. ಡಿಕೆ ಶಿವಕುಮಾರ್ ಅದೆಲ್ಲ ಸುಳ್ಳು ಅಂತಿದ್ರೆ, ಕೊಪ್ಪಳದಲ್ಲಿ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ದೂರು ಕೊಟ್ರೆ ತನಿಖೆ ಮಾಡಿಸ್ತೇವೆ ಅಂದಿದ್ದಾರೆ. ಆ ಪಕ್ಕದಲ್ಲಿ ಯಾರು ಕೇಳಿದ್ದಾರೆ, ಅವರು ಇದು ಯಾರು ನಮ್ಮ ಆಫೀಸಲ್ಲಿಂದ ಆಗಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಅದನ್ನು ವಿವರಣೆ ಪಡೆದು ಅದ್ರ ಬಗ್ಗೆ ತನಿಖೆ ನಡೆಸಿದ್ರೆ ಯಾರು ತಪ್ಪು ಮಾಡಿದ್ರು ಅಂತ ಗೊತ್ತಾದರೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವ್ರ ಹತ್ರ ಪ್ರಸ್ತಾಪ ಮಾಡಿ, ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ, ಲಂಚ ತೊಗೊಂಡಿದ್ದಾರೆ ಅಲ್ವಾ, ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ, ಅದನ್ನು ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ. ವಿರೋಧ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ಪಾಲಿಗೆ ಹಾಲು ಅನ್ನ ಉಂಡಷ್ಟೇ ಸಂತಸವಾಗಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಹೆಸರಿಗೆ ಶಾಸಕರ ಲೆಟ್ರೆಡ್ಡು, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ. ಇದರಲ್ಲಿ ಏನು ಆಶ್ಚರ್ಯ ಪಡೋ ಅಂಥದ್ದು ಏನಿಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಒಬ್ಬ ಬಿ ಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರ ಯಾಕೆ ಈಗ ಮಾತಾಡ್ತಿದ್ರಿ ಅಂತೇಳಿ ಎಲ್ಲೋ ಒಂದು ಕಡೆ ಬೆದರಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆ ವಿಡಿಯೋದೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಈಗೇನಂತಂದ್ರೆ ದುಡ್ಡು ಕೊಡಿ, ಮನೆ ಬಿಡಿ, ಮನೆ ಪಡಿ. ಈ ಸರ್ಕಾರದ ಹೊಸ ಸ್ಲೋಗನ್ ಇದೆ. ಇಂಗ್ಲೀಷ್ ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ವಸತಿ ಇಲಾಖೆಯಲ್ಲಿ ಮನೆ ಪಡೆಯಲು ರೇಟ್ ಫಿಕ್ಸ್ ಆಗಿದ್ದು ,36.5% ಕಮಿಷನ್ ಕೊಡಬೇಕು. ಈ ಬಗ್ಗೆ ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಮಾಡಿಸಬೇಕು ಎಂದಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಮಾತನಾಡಿ, ಶಾಸಕರೇ ಲಂಚ ಕೊಡಬೇಕು ಅನ್ನೋದು ಕಳವಳದ ಸಂಗತಿ ಅಂದ್ರು. ಇದು ದೊಡ್ಡ ಒಂದು ಸ್ಕ್ಯಾಂಡಲ್, ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಒಂದು ಸ್ಕ್ಯಾಂಡಲ್ ಇದು. ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾರಲ್ಲ,
ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಇದನ್ನು ತನಿಖೆಯನ್ನು ಮಾಡಿ. ಸಿದ್ದರಾಮಯ್ಯನವರು ಮೌನ ಯಾಕಿದ್ದೀರಿ? ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ, ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನ ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಸಂಗತಿ. ಹಾಗಾಗಿ ಸರ್ಕಾರ ಇದನ್ನ ತನಿಖೆಗೆ ಒಳಪಡಿಸಿ, ನೀವು ಈ ಆಡಿಯೋವನ್ನು ತನಿಖೆಗೆ ಒಳಪಡಿಸಿ. ಒಂದೇ ಕಟ್ಟಡಕ್ಕೆ 2 ಬಾರಿ ಅನುದಾನ. ವಸತಿ ಇಲಾಖೆಯಲ್ಲಿ ಮನೆ ಪಡೆಯಲು ಲಂಚ ಕೊಟ್ಟು ಹೋಗಬೇಕು ಎಂದಿದ್ದ ಬಿಆರ್ ಪಾಟೀಲ್ ಮತ್ತೊಂದು ಸ್ಫೋಟಕ ವಿಚಾರ ಬಯಲು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆಗೆ 17 ಕೋಟಿ ಹಣ ಬಿಡುಗಡೆಯಾಗಿದೆ. ಆದರೆ ಅಸಲಿ ವಿಚಾರ ಅಂದ್ರೆ ಕೆಕೆಆರ್ಡಿಬಿ ಅಡಿಯಲ್ಲಿ ಈಗಾಗಲೇ ಶಾಲೆಯ ಕಟ್ಟಡ ನಿರ್ಮಾಣ ಆಗಿದೆ. ಕೇವಲ ಕಾಂಪೌಂಡ್ ಮಾತ್ರ ಬೇಕಿತ್ತು. ಆದರೆ ಮೈನಾರಿಟಿ ಫಂಡ್ನಲ್ಲಿ 17 ಕೋಟಿ ಬಂದ ಬಳಿಕ ಕಾಮಗಾರಿ ಭೂಮಿ ಪೂಜೆಗೆ ನನ್ನನ್ನ ಕರೆದಿಲ್ಲ ಎಂದಿದ್ದಾರೆ. ಈಗ ನಂದು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ. ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರುವಾಗಿದೆ. ನನಗೆ ಗೊತ್ತಿಲ್ಲ ಒಬ್ಬ ಶಾಸಕನಾಗಿ. ಬಿಆರ್ ಪಾಟೀಲ್ಗೆ ಸ್ಪಷ್ಟೀಕರಣ ಕೇಳಿದ ಸಿಎಂ. ಯಾವಾಗ ಬಿಆರ್ ಪಾಟೀಲ್ ಮಾತುಗಳು ರಾಜಕೀಯ ಕದನಕ್ಕೆ ನಾಂದಿ ಹಾಡಿತ್ತು. ವಿಪಕ್ಷಗಳು ಇದನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಿವೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಕುರಿತು ಸ್ಪಷ್ಟೀಕರಣ ಕೇಳಿದ್ದಾರೆ. ಖುದ್ದು ಭೇಟಿ ಮಾಡಿ ಸ್ಪಷ್ಟನೆ ನೀಡುವಂತೆ ಬಿಆರ್ ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಹಾಗೂ ವಸತಿ ಇಲಾಖೆಗೆ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರೇ ಇದಕ್ಕೆಲ್ಲ ಮೊದಲು ಸ್ಪಷ್ಟನೆ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.